ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನಗಂಧ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಒಳ್ಳೆಯ ವಸ್ತುಗಳನ್ನು ಸತ್ಕಾರ್ಯಕ್ಕೆ ಬಳಸುವಂಥದ್ದು. ಮನುಷ್ಯ ತಂಪು ಕೊಡುವ ಗಿಡದಂತೆ ಬದುಕಬೇಕು. ಬದುಕಿನ ವಿಕಾಸಕ್ಕೆ ಮತ್ತು ಪರಿಪೂರ್ಣತೆಗೆ ಶ್ರದ್ಧೆ, ಸಂಯಮ, ತತ್ಪರತೆ, ಕಾರ್ಯೋತ್ಸಾಹ ಈ 4 ಆಧ್ಯಾತ್ಮಿಕ ಸಾಧನೆಗಳು ಬೇಕೇ ಬೇಕು. ನಾವು ಏನನ್ನಾದರೂ ಸಾಧಿಸಬೇಕೆಂದಿದ್ದರೆ ಒಳ್ಳೆಯದನ್ನು ಸಾಧಿಸುವಂಥದ್ದು. ಅದರಿಂದ ಜೀವನದ ಬೆಲೆಯೂ ಹೆಚ್ಚುತ್ತದೆ. ಒಳ್ಳೆಯ ವಸ್ತುಗಳನ್ನು ವಿನಾಶಕ್ಕೆ ಬಳಸದೆ ಒಳ್ಳೆಯ ಸತ್ಕಾರ್ಯಕ್ಕೆ ಬಳಸುವಂಥದ್ದು. ತಂಪಾದ ನೆರಳು, ಫಲ, ಪುಷ್ಪ ಕೊಡುವ ಗಿಡದಂತೆ ಮನುಷ್ಯ ಬದುಕುವಂಥದ್ದು. ಬದುಕು ಸುಂದರವಾಗಬೇಕಾದರೆ ನಿಸರ್ಗದ ಕೊಡುಗೆಯನ್ನು ಸ್ಮರಿಸಬೇಕು, ನೆನಪಿಸಿಕೊಳ್ಳಬೇಕು. ಜೀವನದ ಜಾತ್ರೆಯಲ್ಲಿ ಸತ್ಕಾರ್ಯಗಳನ್ನು ಮಾಡುವಂಥದ್ದು. ಅದಕ್ಕಾಗಿ ಇಂದ್ರಿಯಗಳ ಸರಿಯಾದ ಬಳಕೆಯಾಗಬೇಕು. ಅದಕ್ಕಾಗಿ ಮನಸ್ಸು ಕಟ್ಟುವಂತಹ ಕೆಲಸ ಮಾಡಬೇಕೇ ಹೊರತು ಯಾವತ್ತೂ ಮನಸ್ಸು ಒಡೆಯುವಂತಹ ಕೆಲಸವನ್ನು ಮಾಡಲೇಬಾರದು. ಸತ್ಕಾರ್ಯಗಳನ್ನು ಮಾಡುವ ಮೂಲಕ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು. ಜೀವನವನ್ನು ಸಾಧನ ಸ್ಮೃತಿಯನ್ನಾಗಿಸಬೇಕು. ಆ ಮೂಲಕ ಬದುಕಿನಲ್ಲಿ ಸ್ವಾತಂತ್ರ್ಯ, ಆನಂದ, ಪರಮ ಶಾಂತಿಯನ್ನು ಪ್ರಾಪ್ತಗೊಳಿಸಿಕೊಳ್ಳಬೇಕು ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಗಂಧ ಎಂಬ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು.